ಆಲೂರು ತಾಲೂಕಿನ ಗೇಕರವಳ್ಳಿ ಗ್ರಾಮದಲ್ಲಿ 15ನೇ ವರ್ಷದ ಶ್ರೀ ಗುರು ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಕಳಶೋತ್ಸವ ಕಾರ್ಯಕ್ರಮ ಜರುಗಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಪ್ರಧಾನ ಅರ್ಚಕ ದಿನೇಶ್ ಮನವಿ ಮಾಡಿದರು. ಆಲೂರು ತಾಲೂಕು ಗೇಕರವಳ್ಳಿ ಗ್ರಾಮದಲ್ಲಿರುವ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥ ಇದೇ ಶುಕ್ರವಾರ 13 ಮತ್ತು ಶನಿವಾರದಂದು 15ನೇ ವರ್ಷದ ಜಾತ್ರಾ ಮಹೋತ್ಸವ ಕಾಕವಾಹನ ಅಡ್ಡಪಲ್ಲಕ್ಕಿ ಉತ್ಸವ ನಡೆಯಲಿದ್ದು, ಈ ಜಾತ್ರಾ ಮಹೋತ್ಸವವು ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಸಾಕ್ಷಿಯಾಗಲಿದೆ ಎಂದು ದೇವಸ್ಥಾನದ ಅರ್ಚಕ ಹೇಳಿದರು. ಮತ್ತು ಪ್ರತಿ ವರ್ಷ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನೆರವೇರುತ್ತಾ ಬರುತ್ತಿದ್ದು, ದಿನಾಂಕ 13/3/2026 ಶುಕ್ರವಾರ ಸಂಜೆ 6 ಗಂಟೆಗೆ ಹೋಮ ಪೂಜೆ ಹಾಗೂ ದೇವಸ್ಥಾನಕ್ಕೆ ದೃಷ್ಟಿ ಹಾಗೂ ಬಲಿಪೂಜೆ ನಡೆಯುತ್ತದೆ ಮತ್ತು ದಿನಾಂಕ 14/3/2026 ಶನಿವಾರದಂದು ಮುಂಜಾನೆ ಗ್ರಾಮದ ದೊಡ್ಡಕೆರೆಯಿಂದ ಕಳಸೋತ್ಸವ ಹಾಗೂ ಶ್ರೀ ಶನೇಶ್ವರ ಸ್ವಾಮಿ ಹಾಗೂ ಶ್ರೀ ಮಡೆ ಮಾರಮ್ಮ ಕೆಂಚರಾಯ ವೀರಭದ್ರೇಶ್ವರ ಸ್ವಾಮಿಗೆ ಗಂಗಾ ಸ್ನಾನದಿಂದ ವಿಶೇಷ ಪೂಜೆ, ಹೂವು ಅಲಂಕಾರದಲ್ಲಿ ಗ್ರಾಮಕ್ಕೆ ಅಡ್ಡಪಲ್ಲಕ್ಕಿ ಮೂಲಕ ದೇವರುಗಳನ್ನು ಬರಮಾಡಿಕೊಂಡು ನಂತರ ಗ್ರಾಮದ ರಾಜಬೀದಿಗಳಲ್ಲಿ ಅಡ್ಡಪಲ್ಲಕ್ಕಿ ಉತ್ಸವದೊಂದಿಗೆ ಮೆರವಣಿಗೆ ಹಾಗೂ ನವಗ್ರಹ ಪೂಜೆಯನ್ನು ಹಾಗೂ ಮಹಾಮಂಗಳಾರತಿಯನ್ನ ಭಕ್ತಿಭಾವದಿಂದ ಸಲ್ಲಿಸಲಾಗುತ್ತದೆ ಹಾಗೂ ಬಂದಂತಹ ಭಕ್ತಾದಿಗಳಿಗೆ ಅನ್ನಪ್ರಸಾದ ವಿನಿಯೋಗ ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದೇ ತಿಂಗಳು 13 ಹಾಗೂ 14ನೇ ಶುಕ್ರವಾರ ಹಾಗೂ ಶನಿವಾರ ಗೇಕರವಳ್ಳಿ ಗ್ರಾಮದಲ್ಲಿ 15ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ಎಲ್ಲಾ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತನುಮನ ಧನ ಸಹಾಯದೊಂದಿಗೆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಇಂತಿ ನಿಮ್ಮ ಶನೇಶ್ವರ ಸ್ವಾಮಿ ದೇವಸ್ಥಾನದ ಅರ್ಚಕರಾದಂಥ ದಿನೇಶ್ ಸ್ವಾಮಿ ಅವರು ಸರ್ವರಿಗೂ ಕೂಡ ಸುಸ್ವಾಗತವನ್ನ ಕೋರ್ತಿದ್ದೇವೆ. ವರದಿ ಪ್ರದೀಪ್, ಗೇಕರವಳ್ಳಿ, ಆಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.